ಇನ್ನು ರೇಣುಕಾ ಸ್ವಾಮಿ ಸಿಕ್ಕಂತ ಖುಷಿಯಲ್ಲಿ ಪವಿತ್ರಾಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ಲಾನ್ ನಂತೆ ಕಿಡ್ನಾಪ್ ಮಾಡಿ ಶೆಡ್ ನಲ್ಲಿ ಇಟ್ಟಿರೋದಾಗಿ ದರ್ಶನ್ ಹೇಳ್ತಾರಂತೆ. ನಾನೇ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ದರ್ಶನ್ ಹೇಳಿದ್ರಂತೆ. ಆಗ ಪವಿತ್ರ ಈ ವಿಷಯವನ್ನ ಸಮತಾಗೆ ಕರೆ ಮಾಡಿ ಹೇಳಿದ್ಲು. ಮೆಸೇಜ್ ಮಾಡಿದ್ದ ಆತನನ್ನ ಕಿಡ್ನಾಪ್ ಮಾಡಿ ಶೆಡ್ ನಲ್ಲಿ ಇಟ್ಟಿದ್ದಾರೆ, ಆತನಿಗೆ ಬುದ್ಧಿ ಕಲಿಸೋದಕ್ಕೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿ ಪವಿತ್ರ ಗೌಡ ಹೇಳಿದ್ಲು. ಸ್ವತಃ ದರ್ಶನ್ ಕರ್ಕೊಂಡು ಬರೋಕೆ ಬರ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸಮತಾಗೆ ಪವಿತ್ರ ಗೌಡನೇ ನೀಡಿದ್ಲು. ಈ ನಡುವೆ A2 ದರ್ಶನ್ ಹಾಗೆ 10ನೇ ಆರೋಪಿ ವಿನಯ್ ಹಾಗೆ ಪ್ರದೋಷ್ ಬ್ಲಾಕ್ ಸ್ಕಾರ್ಪಿಯೋ ಕಾರ್ನಲ್ಲಿ ಪವಿತ್ರ ಗೌಡ ಮನೆ ಬಳಿ ಹೋಗಿದ್ರು. 11ನೇ ಆರೋಪಿ ಹಾಗೆ 3ನೇ ಆರೋಪಿ ಪವನ್ ಇವರು ಕೂಡ ಪವಿತ್ರ ಮನೆ ಬಳಿ ಹೋಗಿದ್ರು. ಅಲ್ಲಿ ಪವಿತ್ರ ಗೌಡಳನ್ನ ಸುಮಾರು 4:45 ಸುಮಾರಿಗೆ ದರ್ಶನ್ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ರು. ಇಡೀ ಪ್ರಕರಣ ಹೇಗಾಯ್ತು, ಯಾವ ಸಮಯದಲ್ಲಿ ಏನಾಯ್ತು, ಯಾರ್ಯಾರು ಯಾವ ಸಂದರ್ಭದಲ್ಲಿ ಆ ಘಟನಾ ಸ್ಥಳ ಕೃತ್ಯ ನಡೆದಂತಹ ಸ್ಥಳಕ್ಕೆ ಎಂಟ್ರಿಯಾದ್ರು, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ತಾವು ಹೇಳಿರುವಂತಹ ಆ ಕ್ರೊನಾಲಜಿ ಏನಿದೆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ಸಾಕ್ಷಿಗಳನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.